ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಏನಾಗತ್ತೆ, ಒಳ್ಳೆಯ ದಿನಗಳು ಬಂದ ತಕ್ಷಣ ದುರ್ದಿನಗಳು ಮರ್ತು ಹೋಗ್ಬಿಡ್ತವೆ. ಅದು ಮನುಷ್ಯನ ಸಹಜವಾದಂಥ ಮರೆಯೋದು, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಒಂದು ಗ್ಯಾಸ್ ಸಿಲಿಂಡರ್ನ ಯಾವುದಾದ್ರೂ ಇದರಲ್ಲಿ ರಿಜಿಸ್ಟರ್ ನೋಂದಾವಣೆ ಮಾಡಬೇಕು ಅಂತಂದರೆ ಇನ್ನಿಲ್ಲದ ಹಾಗೆ ಹರಸಾಹಸ ಪಡಬೇಕಾಗಿತ್ತು. MLA MP ಗಳ ಲೆಟರ್ಗಳನ್ನು ತೊಗೊಂಡು ಹೋಗಬೇಕಾಗ್ತಿತ್ತು. ಆ ಗ್ಯಾಸ್ ಸಿಲಿಂಡರ್ನ ಚಂದಾದಾರ ಆಗಬೇಕು ಅಂತಂದರೆ ಗ್ಯಾಸ್ ಸ್ಟವ್ನ ಖರೀದಿ ಮಾಡಬೇಕಾಗ್ತಿತ್ತು. ಆತ ಹೇಳಿದಷ್ಟು ಪ್ರೀಮಿಯಂ ದುಡ್ಡು ಕೊಡಬೇಕಾಗ್ತಿತ್ತು. ಆತ ಮರ್ಜಿಗೆ ಕೊಟ್ಟ ಹಾಗೆ ಗ್ಯಾಸ್ ಸಿಲಿಂಡರನ್ನು ನಮಗೆ ನೋಂದಾಯಿಸಿ ಕೊಡ್ತಾ ಇದ್ದ. ಆದರೆ ಇವತ್ತು ಫೋನ್ ಮಾಡಿ ಇಟ್ಟ 2 ತಾಸಿನಲ್ಲಿ ಸಿಲಿಂಡರ್ ಬರುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಬಂದಿದೆ. ಹೀಗಾಗಿ ನಮಗೆ ಒಂದು ಕಾಲಕ್ಕೆ ಆ ರೀತಿಯದಾದಂಥ ಪ್ರಯಾಸದಾಯಕ ದಿನಗಳು ನಮಗೆ ಮರ್ತು ಹೋಗಿದ್ದಾವೆ. ನಿಮಗೆ ಗೊತ್ತಿರಲಿ, ಈ ಗ್ಯಾಸ್ ಸಿಲಿಂಡರ್ ಮೂಲಕ 500 ಚಿಲ್ಲರೆ ಹುಡುಗಿಯರ ಸಾಮೂಹಿಕ ಅತ್ಯಾಚಾರ ಆಗಿತ್ತು ಕಾಂಗ್ರೆಸ್ನಿಂದ ಅಂದರೆ ನೀವು ನಂಬ್ತೀರಾ? ನಿಜಕ್ಕೂ ಹೇಳ್ತೇನೆ, ನೀವು ಈಗಲೂ ಗೂಗಲ್ಲು, ವಿಕಿಪೀಡಿಯಾ ಎಲ್ಲಿಯಾದರೂ ಹೋಗಿ ಇದನ್ನು ರುಜುವಾತು ತಾಳೆ ಹಾಕಿ ನೋಡಿದರೆ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ರಾಜಕಾರಣಿಗಳು ಆಮಿಷವನ್ನು ತೋರಿಸಿ ಒಂದು ಗ್ಯಾಸ್ ಸಿಲಿಂಡರ್ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿ ಹುಡುಗಿಯರನ್ನ ಅತ್ಯಾಚಾರ ಮಾಡಿದಂಥ ನೂರಾರು ಘಟನೆಗಳು ಭಾರತ ದೇಶದಲ್ಲಿ ನಡೆದೋಯ್ತು. ಒಂದೇ ಒಂದು ಕಡೆ ನಡೆದದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಯಾಕಿಂದ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇಡೀ ದಿನ ಸಂಸತ್ನ ಅಧಿವೇಶನವನ್ನು ಶುಕ್ರವಾರ ದಿವಸ ನಡೀಲಿಕ್ಕೆ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲನ್ನು ಬಿಡಲೇ ಇಲ್ಲ. ಕೇವಲ ಮಾತೆತ್ತಿರಿ ಎಲ್ ಪಿ ಜಿ ಸಿಲಿಂಡ್ರ್ ಇಲ್ಲ. ನಿಮ್ಗೆ ಗೊತ್ತಿರಲಿ, ಪ್ರತಿ ದಿವಸ 55.7 ಲಕ್ಷದಷ್ಟು 55,70,000 ಸಿಲಿಂಡರ್ಗಳು ಪ್ರತಿ ದಿವಸ ಬುಕ್ ಆಗ್ತಾಯಿದ್ವು ಭಾರತ ದೇಶದಲ್ಲಿ. ಸರಾಗವಾಗಿ ಎಲ್ಲರಿಗೂ ತಲುಪ್ತಾ ಇತ್ತು ಅವರವರ ಮನೆಗಳಿಗೆ. ಯಾವಾಗ ಈ ರೀತಿಯದಾದಂಥ ಯುದ್ಧದ ತಾಪತ್ರಯ ಶುರುವಾಯಿತೋ, ಯಾವಾಗ ರಾಜಕಾರಣಿಗಳು ಪ್ಯಾನಿಕ್ ಮಾಡಿ ಇಲ್ಲ ಸಿಲಿಂಡರ್ ಸಿಗಲ್ಲ, ಈಗಲೇ ನೀವು ಸ್ಟಾಕ್ ಮಾಡಿಕೊಳ್ಳಿ ಅಂತ ಜನರಲ್ಲಿ ಭಯವನ್ನು, ಗಾಬರಿಯನ್ನು, ಆತಂಕವನ್ನು ಹುಟ್ಟಿಸಿದ್ರು. ಈಗ ಬುಕ್ಕಿಂಗು ಒಂದು ದಿನಕ್ಕೆ 75,70,000 ಆಗಿದೆ. ಅಂದರೆ ಸರಾಸರಿ 20 ಲಕ್ಷದಷ್ಟು ಹೆಚ್ಚುವರಿ ಸಿಲಿಂಡರ್ಗಳನ್ನು ವಿಲೇವಾರಿ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಇದು ಕೃತಕವಾದಂಥ ಅಭಾವವನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡದಾದಂಥ ಮೊಡಸ್ ಆಪರಂಡಿ. ಇದು 55,70,000 ಇದೆಯಲ್ಲ, ಇದು ಬರಲಿಕ್ಕೂ 1-2 ದಿವಸ ತಡ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಜನರಲ್ಲಿ ಭಯವನ್ನು ಹುಟ್ಟು ಹಾಕಿ ಒಂದೋ ಇದನ್ನು ಕಾಳಸಂತೆಯಲ್ಲಿ ಅಭಾವವನ್ನು ಸೃಷ್ಟಿ ಮಾಡುವಂಥ ಒಂದು ಮೊಡಸ್ ಆಪರಂಡಿ ಒಂದು. ಎರಡನೇದ್ದು, ಮನೆಯವರಲ್ಲಿ ಗಾಬರಿ ಹುಟ್ಟಿಸಿ 2-3 ಸಿಲಿಂಡರ್ಗಳು ಮನೆಯಲ್ಲಿರೋ ಹಾಗೆ ಮಾಡೋದು ಇನ್ನೊಂದು. ಯಾಕಂದರೆ ಯಾವಾಗ ಈ ರೀತಿ ಸಿಲಿಂಡರ್ಗಳು ಸಿಗೋದಿಲ್ಲ ಅಂದಾಗ ಮನೆಯಲ್ಲಿ 3-4 ಸದಸ್ಯರ ಹೆಸರಲ್ಲಿ ನೋಂದಾವಣೆ ಆಗಿರ್ತವೆ. ಅಪ್ಪನ ಹೆಸರಲ್ಲಿ ಒಂದು, ಮಗಳ ಹೆಸರಲ್ಲಿ ಒಂದು, ಮಗನ ಹೆಸರಲ್ಲಿ ಒಂದು, ಹೆಂಡತಿ ಹೆಸರಲ್ಲೊಂದು. ಇವು ಯಾವುದನ್ನು ಖರೀದಿ ಮಾಡ್ತಿರೋದಿಲ್ಲ ಜನ. ಯಾಕೆ ಅದು 700-800 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಂಡು ಮನೇಲಿ ಹಾಗೆ ಯಾಕೆ ಇಡೋದು? ಫೋನ್ ಮಾಡಿದ ತಕ್ಷಣ ಸಿಲಿಂಡರ್ ಬರ್ತದೆ, ನಾವು ಯಾಕೆ ಅದಕ್ಕೆ ಬುಕ್ಕಿಂಗ್ ಮುಂಚೆ ತಂದು ಮನೇಲಿ ಸ್ಟಾಕ್ ಮಾಡೋದು ಅಂತ ಇಷ್ಟು ದಿವಸ ಬಿಡ್ತಾಯಿದ್ರು. ಯಾವಾಗ ಈ ರೀತಿ ರಾಜಕಾರಣಿಗಳು ಪ್ಯಾನಿಕ್ ಮಾಡಲಿಕ್ಕೆ ಶುರು ಮಾಡಿದ್ರು, 4ಕ್ಕೆ 4 ಬುಕ್ ಮಾಡೋದು, ಅಥವಾ ಸಾರಾಸಗಟಾಗಿ ತಮ್ಮಲ್ಲಿ ತೆಗೆದುಕೊಂಡೋಗಿ ದಂಧೆಗೆ ಎತ್ತಿಡೋದು, ಇದು ಇವತ್ತು ನಡೀತಾ ಇರುವಂಥ ವಿದ್ಯಮಾನ. ಇದರ ಪರವಾಗಿ ರಾಹುಲ್ ಗಾಂಧಿ ಪಟಾಲಂನವರು ನಿರಂತರವಾಗಿ 2 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಅಂತೂ ಇಡೀ ದಿವಸ ಸದನ ನಡೆಯಲಾರ್ದ ಹಾಗೆ ರಾಹುಲ್ ಗಾಂಧಿ ನೋಡಿಕೊಂಡ್ರು ಈ ಪ್ರತಿಭಟನೆಕಾರರ ಜೊತೆ ನಿಂತಿದ್ರು. ಇವರಿಗೆ ಗೊತ್ತಿರಲಿ, ಅಜ್ಮೇರ್ನಲ್ಲಿ ನಡೆದಂಥ ಬಹಳ ದೊಡ್ಡ ಮಟ್ಟದಾದಂಥ ಸೆಕ್ಸ್ ರ್ಯಾಕೆಟ್ ನಿಮ್ಗೆ ಗೊತ್ತಿರ್ಬೇಕು. 1992ರಿಂದ 98ರವರೆಗೂ ನಡೆದದ್ದಿದು. 1992 to 1998. ಒಬ್ಬನ ಹೆಸರು ಫಾರೂಕ್ ಚಿಸ್ತಿ ಅಂಥೇಳಿ, ಈತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಲ್ಲಿ. ಇನ್ನೊಬ್ಬ ಅನ್ವರ್ ಚಿಸ್ತಿ ಅಂತ, ಈತ ಜಾಯಿಂಟ್ ಸೆಕ್ರೆಟರಿ. ಇನ್ನು ಕನ್ವಿಕ್ಷನ್ ಆದವರು ನಫೀಸ್ ಚಿಸ್ತಿ, ನಜೀಮ್ ಚಿಸ್ತಿ, ಸಲೀಮು, ಇಕ್ಬಾಲ್ ಭಾತಿ, ಸೊಹೇಲ್ ಘನಿ, ಇವರೆಲ್ಲ ಕಾಂಗ್ರೆಸ್ನವರು. ಇವರು ಈ ಅಜ್ಮೇರ್ ದರ್ಗಾ ಇದೆಯಲ್ಲ, ಈ ದರ್ಗಾದ ಉಸ್ತುವಾರಿಯಲ್ಲಿರುವಂಥ ಜನ, ಅಲ್ಲಿಯ ಇಮಾಮ್ ಅಂತಿರೋ, ಖಾದಿಮ್ ಅಂತಿರೋ, ಏನಂತಿರೋ. ಇವರು ಹುಡುಗಿಯರನ್ನು ಪುಸಲಾಯಿಸ್ತಾ ಇದ್ದದ್ದು ಏನಂದ್ರೆ, 11 ವರ್ಷದಿಂದ 20-25 ವರ್ಷದವ್ರನ್ನ ಪುಸಲಾಯಿಸಿ ನಿಮಗೊಂದು ಸಿಲಿಂಡರ್ ನೋಂದಾವಣಿ ಮಾಡಿಕೊಡ್ತೀನಿ, ನಿಮ್ಮ ಮನೆಯಲ್ಲಿ ನಾಳೆಯಿಂದ ಇದರಲ್ಲಿ ನೀವು ಅಡುಗೆ ಮಾಡ್ಕೋಬೋದು, ಗ್ಯಾಸ್ ಸ್ಟವ್ನಲ್ಲಿ ಅಡುಗೆ ಮಾಡ್ಕೋಬೋದು, ಊರೋಲ ಕಟ್ಟಿಗೆ ಹಚ್ಕೊಳ್ಬೇಕಾಗಿಲ್ಲ, ನೀವು ನಮ್ಮ ಜೊತೆ ನಾವು ಹೇಳ್ದಂಗೆ ಕೇಳಬೇಕು ಅಂಥೇಳಿ ಸಾಮೂಹಿಕವಾಗಿ 500ಕ್ಕೂ ಹೆಚ್ಚು ಜನ ಅಮಾಯಕ ಯುವತಿಯರ ಅತ್ಯಾಚಾರ ಮಾಡಿದಂಥ ಪ್ರಕರಣ.
ಏನು ಇವ್ರು ಕೊಟ್ಟರೆ ಪುಸಲಾಯಿಸಿದ್ದೇನು, ಆಮಿಷ ಏನು? ಗ್ಯಾಸ್ ಸಿಲಿಂಡರ್ ಕೊಡಿಸ್ತೀನಿ ಅಂತ. ಅಂದರೆ ಆಮಿಷದಲ್ಲಿ ಅದೂ ಒಂದು, ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿದ್ರು, ಅದರಲ್ಲಿ ಗ್ಯಾಸ್ ಸಿಲಿಂಡರ್ನ ನಿಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಸ್ಯಾಂಕ್ಷನ್ ಮಾಡುವಂಥ ಪರಿಸ್ಥಿತಿ ಇತ್ತು ಒಂದು ಕಾಲಕ್ಕೆ. ಈಗ ಹೇಳಿದರೆ ಭಾಳಷ್ಟು ಜನರಿಗೆ ನಂಬೋದಿಲ್ಲ. ಇವತ್ತೇನಾಗಿದೆ, ಹೋದ ತಕ್ಷಣ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಗುತ್ತೆ, ಫೋನ್ ಮಾಡಿದ ತಕ್ಷಣ ಸಿಲಿಂಡರ್ ಬರುತ್ತೆ. ಈ ಎಲ್ಲ ಸವಲತ್ತುಗಳು ಇತ್ತೀಚಿನ ಈ 12 ವರ್ಷಗಳ ಈಚೆಗೆ ಬಂದ ಮೇಲೆ ಅವಾಗ ಜನರಿಗೆ ಹಳೇ ದುರ್ದಿನಗಳು ಮರೆತು ಹೋಗಿದ್ದಾವೆ. ಇವತ್ತೇನು ರಾಹುಲ್ ಗಾಂಧಿ ಇಷ್ಟೆಲ್ಲ ಗಲಾಟೆ ಮಾಡಿಸ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಸಲ ನೀವು ದಯವಿಟ್ಟು ಕೇಳಿ, ಅಜ್ಮೇರ್ನಲ್ಲಿ ಈ ರೀತಿಯಾದಂಥ ದೊಡ್ಡ ಕಾಂಡ ಆಯ್ತಲ್ಲ, ಅವಾಗ ಯಾವ ಕಾರಣಕ್ಕೆ ಹುಡುಗಿಯರ ರೇಪ್ ಆಗ್ತಾಯಿತ್ತು? ಸಾಮೂಹಿಕ ಅತ್ಯಾಚಾರ. ಜೊತೆಗೆ ಅದನ್ನು ಅವಾಗಿನ ಕಾಲದಲ್ಲಿ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡೋದು. ಏನಂತ, ನೀನೇನಾದರೂ ಮತ್ತೆ ನನ್ನ ಸ್ನೇಹಿತನ ಜೊತೆ ಮಲ್ಕೊಳ್ಳಿಲ್ಲ ಅಂದರೆ ನಿನ್ನ ಫೋಟೋವನ್ನು ಎಲ್ಲ ಕಡೆ ಜನರಿಗೆ ತೋರಿಸ್ತೀನಿ, ಪ್ರದರ್ಶನಕ್ಕೆ ಇಡ್ತೀನಿ ಅಂತ ಹೆದರಿಸೋದು. ಹುಡುಗಿಯರು ಪದೇ 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 ಬರೋದು. ಇದು ದೊಡ್ಡ ಪ್ರಕರಣ ಆಯಿತು 1992ರಿಂದ 98 ತನಕ. 2007ಕ್ಕೆ ಒಂದಷ್ಟು ಜನರ ಕನ್ವಿಕ್ಷನ್ ಆಯಿತು. 2024ವರೆಗೂ ನಡೀತು. ದುರಂತ ನೋಡಿ, ಯಾವ ಹುಡುಗಿಯರ ಮೇಲೆ ಈ ರೀತಿಯಾದಂಥ ಅಮಾಯಕ ಯುವತಿಯರನ್ನು ಬಳಸಿಕೊಳ್ಳಲಾಯಿತು, ಅವ್ರ ಮೇಲೆ ಅತ್ಯಾಚಾರ ನಡೆಸಲಾಯಿತು, ಅವ್ರಿಗೆಲ್ಲ ಮಕ್ಕಳಾಗಿ ಮೊಮ್ಮಕ್ಕಳಾಗುವಂಥ ಸ್ಥಿತಿಯಲ್ಲಿ ಕೋರ್ಟಿಗೆ ಬಂದವರು ಹೇಳಿಕೆಗಳನ್ನು ಕೊಡಬೇಕಾದಂಥ ಸ್ಥಿತಿ ಬಂತು. ವಯಸ್ಸಾಗಿ ಹೋಗಿತ್ತು. 92ರಲ್ಲಿ ಇಂಥ ಪ್ರಕರಣ ಆದರೆ 2007ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡುವಂತಂದ್ರೆ 15 ವರ್ಷದ ನಂತರ ಆ ಹುಡುಗಿ ಯಾವ ಸ್ಥಾನಕ್ಕೆ ಬಂದಿರ್ತಾಳೆ, ಗೃಹಿಣಿಯಾಗಿ ಮಕ್ಕಳಾಗಿ ಎಲ್ಲ ಆಗಿಬಿಟ್ಟಿರ್ತವೆ. ಅಂಥ ದುರ್ದಿನ. ಇವತ್ತು LPG ಸಿಲಿಂಡರ್ ಬಗ್ಗೆ ಈತ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವಕಾಶಕ್ಕಾಗಿ ಕಾಯ್ತಾ ಇರೋ ವ್ಯಕ್ತಿ. ಯುದ್ಧದಿಂದ ಇದಾಗಿದೆ ಅಂತ ತನಗೆ ಗೊತ್ತಿದ್ದರೂ ಕೂಡ ಈ ಅವಕಾಶವನ್ನು ಬಿಡಬಾರ್ದು ಅಂತ ಈತನಿಗೆ ಕಿವಿ ಕಚ್ಚುವಂಥ ಈತನ ಕರಟಕ ದಮನಕಗಳು ಇವರೆಲ್ಲ ಸೇರಿ ಇವತ್ತು ಭಾರತ ದೇಶದಲ್ಲಿ ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಮಾಡಲಿಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಎಷ್ಟು ತೊಂದರೆ ಆಗಲಿಕ್ಕೆ ಸಾಧ್ಯ ಅದೆಲ್ಲವೂ ಆಗಲಿ ಅಂತ ಆಶಿಸುವಂಥ ಜನ ಇವರು. ನೋಡಿ, ನಾವು ನೇರವಾಗಿ ಯುದ್ಧದಲ್ಲಿ ಭಾಗಿಯಾದಂಥ ಜನ ಅಲ್ಲ ಇದರಲ್ಲಿ, ಆದರೆ ಅದರಿಂದ ಪ್ರಭಾವಕ್ಕೊಳಗಾದ ಜನ ವಿಶೇಷ. ನೋಡಿ, ಈಗ ಉಳಿದ ಎಲ್ಲ ಗಲ್ಫ್ ರಾಷ್ಟ್ರಗಳಿದ್ದಾವೆ. ಆ ಗಲ್ಫ್ ರಾಷ್ಟ್ರಗಳಲ್ಲಿ ಅವರ ಅಮೆರಿಕೆಯ ಸೇನೆಯ ಏರ್ಬೇಸ್ಗಳಿದ್ದಾವೆ. ಅವ್ರ ಮೇಲೆ ದಾಳಿಯಾಗಿದ್ದಕ್ಕೆ ಅರ್ಥ ಇದೆ. ಆದರೆ ಒಂದು ಸಮುದ್ರ ಕಾಲುವೆಯಲ್ಲಿ ಜಲಸಂಧಿಯಲ್ಲಿ ಹಡಗು ಬರದೆ ತಡ ಆಗಿದ್ದಕ್ಕೆ ಇವತ್ತು ಭಾರತ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಸಫರ್ ಆಗಬೇಕಾದಂಥ ಅನಿವಾರ್ಯತೆ ಬಂದಿದೆ. ಉಳಿದ ದೇಶಗಳಿಂದ ನಾವು ಆಮದು ಮಾಡ್ಕೋಬೇಕಾಗಿದ್ದು ಮತ್ತು ನಮ್ಮ ದೇಶದಿಂದ ರಫ್ತು ಮಾಡಬೇಕಾದಂಥ ಎಲ್ಲ ಆರ್ಥಿಕ ವಹಿವಾಟುಗಳು ಸಂಪೂರ್ಣವಾಗಿ ಸ್ತಬ್ಧಗೊಂಡಿದ್ದಾವೆ. ಆದರೆ ಇದನ್ನೊಂದು ಅವಕಾಶ ಅಂತ ಬಳಸ್ಕೊಳ್ಳುವಂಥ ರಾಜಕಾರಣಿಗಳು ನಮ್ಮಲ್ಲಿದ್ದಾರಲ್ಲ, ಅದರ ನನಗೆ ಭಾಳ ಬೇಸರ. ಈಗೇನಾಗಿದೆ, ರಾಹುಲ್ ಗಾಂಧಿಗೆ ಒಂದು ಈ ಕಡೆ ಚುನಾವಣೆಗಳಿದ್ದಾವೆ. ಉತ್ತರ ಪ್ರದೇಶದ ಚುನಾವಣೆ ಇದೆ. ನಿನ್ನೆ ಉತ್ತರ ಪ್ರದೇಶದ ಲಖನೌನಲ್ಲಿದ್ದರು ರಾಹುಲ್ ಗಾಂಧಿ ಮಾತು ಕೇಳಿ ನನಗೆ ಭಾಳ ನಗು ಬಂತು. ರಾಹುಲ್ ಗಾಂಧಿ ಎದಕ್ಕೆ ಹೋಗಿದ್ರಪ್ಪ ಅಂದರೆ ಕಾಶಿರಾಮ್ ಜಯಂತಿಯನ್ನು ಮಾಡಲಿಕ್ಕೆ ಹೋಗಿದ್ರು. ಮಾರ್ಚ್ 15ಕ್ಕೆ ಕಾಶಿರಾಮ್ ಜಯಂತಿ ನಡೆಯೋದು. ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಯಾವತಿ ಪ್ರತಿ ವರ್ಷ ಮಾಡೋರು. ಆದರೆ ಈಗ ಅವ್ರಿಗೆ ಆರೋಗ್ಯ ಸರಿಯಿಲ್ಲ, ಹೀಗಾಗಿ ಅವರು ಮನೆಯಿಂದನೇ ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ, ಅದನ್ನಲ್ಲಿ ಪ್ರಸ್ತಾಪ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಆಕೆಯ ಮೆಂಟರು, ಆಕೆಯ ಗಾಡ್ ಫಾದರ್ ಕಾನ್ಶಿರಾಮ್ ಈಕೆ IAS ಓದುವಾಗ ಮಾಯಾವತಿ, ನೀನು IAS ಓದ್ತಾ ಕೂತ್ಕೊಳ್ಳೋ ಅಗತ್ಯ ಇಲ್ಲ, IAS ಅದು ಬಂದು ನಿನಗೆ ಸೆಲ್ಯೂಟ್ ಹೊಡಿಬೇಕು, ಆ ಸ್ಥಾನದಲ್ಲಿ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಆಕೆಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಅವರಿಬ್ಬರ ಮಧ್ಯೆ ಸಂಬಂಧ ಆ ರೀತಿ ಇದ್ದದ್ದು. ಈಗ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ ಮುಂದಿನ ವರ್ಷ. ಅದಕ್ಕೋಸ್ಕರ ಕಾನ್ಶಿರಾಮ್ ನೆನಪಾಗಿಬಿಡ್ತಾರೆ ರಾಹುಲ್ ಗಾಂಧಿಗೆ. ಮಾರ್ಚ್ 15ಕ್ಕಿರುವಂಥ ಕಾನ್ಶಿರಾಮ್ ಜಯಂತಿನ ಇವರು ಮಾರ್ಚ್ 13ಕ್ಕೆ ಮಾಡ್ತಾರೆ. ಕಾಂಗ್ರೆಸ್ನವರು. ಕಾಂಗ್ರೆಸ್ಸಲ್ಲಿ 2% ಓಟ್ ಇರೋದು ಉತ್ತರ ಪ್ರದೇಶದಲ್ಲಿ. ಅವ್ರಿಗೆ ಓಟ್ ಶೇರ ಇಲ್ಲ ಅಲ್ಲಿ. ಆದರೆ ಈ ಬಾರಿ ಹೇಗಾದರೂ ಮಾಡಿ, ಹೇಗಿದ್ದರೂ ಮಾಯಾವತಿ ಆ್ಯಕ್ಟಿವ್ ಆಗಿಲ್ಲ, ರಾಜಕಾರಣದಲ್ಲಿ ಸಕ್ರಿಯರಾಗಿಲ್ಲ, ಹೇಗಾದರೂ ಮಾಡಿ ದಲಿತ ಓಟುಗಳು ಮತ್ತು ಮುಸಲ್ಮಾನರ ಓಟುಗಳು, ಜಾಟವ್ ಓಟುಗಳು, ಮುಸಲ್ಮಾನರ ಓಟುಗಳು ಮತ್ತು ಅಖಿಲೇಶ್ ಯಾದವ್ ಜೊತೆ ಇದನ್ನು ಘಟಬಂಧನ ಮಾಡಿಕೊಂಡ್ರೆ ಯಾದವರ ಓಟುಗಳು 3 ಸೇರಿ ನಾನು ಈ ಸಲ ಮತ್ತೆ ಏನಾದರೂ ಮಾಡ್ಬೋದು ಉತ್ತರ ಪ್ರದೇಶದಲ್ಲಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಲಖನೌ ಹೋಗಿದ್ರು ರಾಹುಲ್ ಗಾಂಧಿ. ಅಲ್ಲಿ ಭಾಷಣ ಮಾಡ್ತಾ ಇರ್ತಾರೆ, ಇವರೇನೋ ಅಪೋಲೋ ಹಾಸ್ಪಿಟ್ಲ್ ಹೋಗಿದ್ರಂತೆ. ಅಪೋಲೋ ಹಾಸ್ಪಿಟ್ಲಲ್ಲಿ ಡಾಕ್ಟ್ರದ್ದು ಲಿಸ್ಟ್ ಇರ್ತದೆ ಹೋದ ತಕ್ಷಣ. ಯಾವುದೇ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಯಾವ ಡಾಕ್ಟ್ರ್ ನೋಡ್ತಾರೆ ಅನ್ನೋಂಥ ಒಂದು ಪಟ್ಟಿಯನ್ನು, ಫಲಕವನ್ನು ಹಾಕಿರ್ತಾರೆ. ಅವ್ರು ನೋಡಿದ್ರಂತೆ ಅದರಲ್ಲಿ SC STಗಳು ಯಾರು ಡಾಕ್ಟ್ರುಗಳೇ ಕಾಣಲಿಲ್ವಂತೆ. ನೋಡಿ ಇವತ್ತು ಯಾವ ಸ್ಥಿತಿ ಬಂದಿದೆ ಭಾರತ ದೇಶದಲ್ಲಿ ಅಂದರೆ, ನಾನು ಅಪೋಲೋ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ SC ST ಆದಿವಾಸಿ ಡಾಕ್ಟ್ರುಗಳೇ ಇಲ್ಲ. ಎಲ್ಲ 15%ನವರೇ ಇದ್ದಾರೆ ಅದರಲ್ಲಿ. ನೋಡಿ, ಈ ದೇಶದ 15%ನವ್ರು ಏನಿದಾರಲ್ಲ, ಅವರಂಥ ಶಾಪಗ್ರಸ್ತರು ಬೇರೆ ಯಾರೂ ಇಲ್ಲ ಸ್ವಾಮಿ.
ಅವರಿಗೆ ಯಾವುದೇ ವಿಷಯದಲ್ಲಿ ವಿನಾಯಿತಿ ಇಲ್ಲ, ಅವರಿಗೆ ಸ್ಕಾಲರ್ಶಿಪ್ ಇಲ್ಲ, ಅವರಿಗೆ ಸೀಟ್ ತೊಗೋಬೇಕು ಅಂದರೆ ಕಟ್ ಆಫ್ ಮೆರಿಟ್ಟು 100 ಇದ್ದರೆ 110 ಬರಬೇಕು ಅನ್ನುವ ಸ್ಥಿತಿಯಲ್ಲಿ ಅವ್ರದ್ದಿದೆ. 100ಕ್ಕೆ 100 ಅಲ್ಲ, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗತ್ತಾ ಅನ್ನುವ ರೀತಿಯಲ್ಲಿ ಅಲ್ಲಿ ಸ್ಪರ್ಧೆ ಇದೆ. ಅವರಿಗೆ ಯಾವುದೇ ರೀತಿಯಾದಂಥ ಬಡ್ತಿಗೆ ಬೇಕಾದಂಥ ಸವಲತ್ತುಗಳಿಲ್ಲ. ಆದರೆ ಹೋರಾಟ ಮಾಡಿ ಅವರು ತಮ್ಮ ಮೆರಿಟ್ ಮೇಲೆ ಆಯ್ಕೆಯಾಗಿ ಮೆಡಿಕಲ್ ಮಾಡಿದರೆ, MBBS ಮಾಡಿದರೆ, MD ಮಾಡಿದರೆ, MS ಮಾಡಿದ ಮೇಲೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥ ಖಾಸಗಿ ಆಸ್ಪತ್ರೆಯವರು ಕೆಲಸವನ್ನು ಕೊಡ್ತಾರೆ. ಖಾಸಗಿ ಆಸ್ಪತ್ರೆ ಯಾವಾಗಲೂ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಂಡವಾಳ ಹೂಡಬೇಕು. ಇವತ್ತಿನ ಕಾಲದಲ್ಲಿ 100-200 ಕೋಟಿಯಲ್ಲಿ ಏನೂ ನಡೆಯಲ್ಲ. ನೀವು ದೊಡ್ಡ ಆಸ್ಪತ್ರೆ ಹಾಕಬೇಕು ಅಂದರೆ ಅದರ ಬಜೆಟ್ಟೇ ಬೇರೆ ಇರ್ತದೆ. ನಾನು ಹೇಳಿದರೆ ನಿಮ್ಗೆ ಉತ್ಪ್ರೇಕ್ಷೆ ಅನಿಸ್ಬೋದು. ಯಾವುದಾದ್ರೂ ಒಬ್ಬ ದೊಡ್ಡ ಹಾಸ್ಪಿಟ್ಲ್ ನಡೆಸ್ತಾ ಇರ್ತಾರಲ್ಲ, ಅವ್ರ ಹತ್ರ ಕೇಳಿದರೆ ನಿಮ್ಗೆ ಬಂಡವಾಳ ಒಟ್ಟು ಎಷ್ಟು ಅಂತ ಹೇಳ್ತಾರೆ. ಅವರು ಅಷ್ಟೆಲ್ಲ ಬಂಡವಾಳ ಹೂಡಿದ ಮೇಲೆ ಅದಕ್ಕೆ ರಿಸಲ್ಟ್ ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ತನ್ನ ಹತ್ರ ಬರುವಂಥ ಪೇಷಂಟ್ಗೆ ಸರಿಯಾದಂಥ ಡಯಾಗ್ನೋಸ್ ಆಗಬೇಕು, ಅದಾದಮೇಲೆ ಚಿಕಿತ್ಸೆ ಆಗಬೇಕು. ಹಾಗಾಗಬೇಕು ಅಂದರೆ ಯಾರು ಬುದ್ಧಿವಂತ ಇದ್ದಾನೋ ಅಂಥ ಸರ್ಜನ್ನು, ಅಂಥ ಫಿಸಿಷಿಯನ್ನು ಇರಬೇಕು ಅಂತ ಆತ ಆಶಿಸ್ತಾನೆ ಮತ್ತು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ. ಅದನ್ನು ಅಪಾಯಿಂಟ್ಮೆಂಟ್ ಮಾಡೋದ್ರ ಮೇಲೂ ಕೂಡ ರಾಹುಲ್ ಗಾಂಧಿ ಕಣ್ಣು. ರಾಹುಲ್ ಗಾಂಧಿ ಅಪೇಕ್ಷೆ ಏನು? ರಾಹುಲ್ ಗಾಂಧಿ ಅಪೇಕ್ಷೆ ಏನಪ್ಪ ಅಂತಂದರೆ, ಈ SC ST ಆದಿವಾಸಿಗಳೇನಿದ್ದಾರೆ -40 ಮಾರ್ಕ್ಸ್ ಬಂದವರು ಕೂಡ MD ಸೀಟನ್ನು ಪಡಿಬೋದು. ನೀಟ್ನ PG ನೀಟ್ ಅಂತ ಮಾಡ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ನೀಟ್ ಅಂತ ಅಖಿಲ ಭಾರತೀಯ ಪರೀಕ್ಷೆ. ಅಲ್ಲಿ 0 ಬಂದರಲ್ಲ, 0 ಹಿಂದೆ 40 ಮಾರ್ಕ್ಸ್ ಬಂದರೂ ಕೂಡ ಅವರು ಮೆರಿಟ್ನಲ್ಲಿ ಅವ್ರಿಗೆ ಸೀಟನ್ನು ಅಲಾಟ್ ಮಾಡಲಾಗತ್ತೆ. ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇವರು ಹೋರಾಟ. ಈಗ ಹಾಗಾದರೆ ಈ ರೀತಿ -40 ಬಂದವರು ಎಲ್ಲಿದ್ದಾರೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿಯೋ ಇನ್ಯಾವುದೋ ಸ್ಥಾನ ಮಾಡಿಕೊಂಡು ಫಿಸಿಷಿಯನ್ ಆಗೋ ಏನೋ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಪಾಪ ಬಡವರು ಹೋಗಿ ಅವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಈ ದೇಶದ ವ್ಯವಸ್ಥೆ ಎಷ್ಟು ಹದಗೆಟ್ಟೋಗಿದೆ ಅಂದರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಯಲ್ಲಿದೆ. ಆದರೆ ರಾಹುಲ್ ಗಾಂಧಿ ಥರದವರು ಇರುವ ಸಮಾಧಾನದಲ್ಲಿರುವಂಥ ಖಾಸಗಿ ವ್ಯವಸ್ಥೆಯಲ್ಲೂ ಕೂಡ ಮೀಸಲಾತಿ ತರಬೇಕು ಅಂತ ಈತ ಆಶಿಸ್ತಾನೆ. ಮತ್ತು ಅದನ್ನು ತಾನು ಅಧಿಕಾರಕ್ಕೆ ಬಂದರೆ ಅದನ್ನು ಸಾಬೀತುಪಡಿಸ್ತೀನಿ, ಅದನ್ನು ಜಾರಿಗೆ ತರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಮುಂದೆ ಅಪ್ಪಿತಪ್ಪಿ ಸಮಯ ಸರಿ ಇಲ್ಲ ಅಂದರೆ ನಾವು ಎಂಥ ದುರ್ದಿನಗಳಿಗೆ ಹೋಗ್ಬಿಡ್ತೀವಿ ವಾಪಸ್ ಅನ್ನೋದಕ್ಕೆ ಈತ ಮಾಡಿರುವಂಥ ಭಾಷಣ ಸಾಕ್ಷಿ. ಆತ ಹೇಳ್ತಾ ಇದ್ದರು, ನಾವು ಒಂದು ವೇಳೆ ಏನಾದರೂ ಜವಾಹರ್ಲಾಲ್ ನೆಹರು ಅವರೇ ಇದ್ದಿದ್ದರೆ ಕಾನ್ಶಿರಾಮ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತಿದ್ರು ಅಂತ. ನೋಡಿ ವಿಚಿತ್ರ ನೋಡಿ, ಕಾನ್ಶಿರಾಮ್ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಆಸೆ ಪಟ್ಟಂಥ ಮನುಷ್ಯ. ಆತನ ಇವರು ಮುಖ್ಯಮಂತ್ರಿ ಮಾಡ್ಬೇಕಂತ ಮಾಡಿದ್ರಂತೆ. ಆತ ಸ್ವತಃ ಮಾಯಾವತಿಯನ್ನು ಮುಖ್ಯಮಂತ್ರಿ ಮಾಡಿ ತಾನು ಕಿಂಗ್ ಮೇಕರ್ ಆಗಿದ್ದಂಥ ಮನುಷ್ಯ. ರಾಹುಲ್ ಗಾಂಧಿಗೆ ಏನಂದ್ರೆ ತಾನು ಮಾತ್ರ ಪ್ರಧಾನಮಂತ್ರಿ ಆಗಬೇಕು, ಉಳಿದವರೆಲ್ಲ ಮುಖ್ಯಮಂತ್ರಿ ಅದು ಇದು ಆಗಬೇಕು ಅಂತ ನಿರೀಕ್ಷೆ ಮಾಡುವ ಮನುಷ್ಯ ಈತ. ಇನ್ನು ಜವಾಹರ್ಲಾಲ್ ನೆಹರು ಅಂದ್ಕೂ ನನಗೆ ನೆನಪಾಗೋದು ಇಮಿಡಿಯೇಟ್ಲಿ ಫಾರೂಕ್ ಅಬ್ದುಲ್ಲಾ ನೆನಪಾಗ್ತಾರೆ, ಶೇಖ್ ಅಬ್ದುಲ್ಲಾ ನೆನಪಾಗ್ತಾರೆ, ಉಮರ್ ಅಬ್ದುಲ್ಲಾ ನೆನಪಾಗ್ತಾರೆ. ನೀವು ಒಂದು ಸಣ್ಣ ಸುದ್ದಿಯನ್ನು ಓದಿರ್ಬೋದು. ಏನಪ್ಪ ಅಂತಂದರೆ, ನಿನ್ನೆ ಫಾರೂಕ್ ಅಬ್ದುಲ್ಲಾ ಮೇಲೆ ಒಂದು ದಾಳಿಯ ಪ್ರಯತ್ನ ನಡೀತು, ಹತ್ಯೆಗೆ ಅಂತ ಹೇಳಲಾಗ್ತಾ ಇದೆ. ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ, ಯಾಕೆಂದರೆ ಆತನಿಗೆ Z+ ಸೆಕ್ಯೂರಿಟಿ ಇದೆ. ಈತ ಒಬ್ಬನಿಗೆ ಅಲ್ಲ, ಈತನಿಗೆ, ಉಮರ್ ಅಬ್ದುಲ್ಲಾಗೆ, ಮೆಹಬೂಬಾ ಮುಫ್ತಿಗೆ, ಇವ್ರ ಖಾನ್ದಾನ್ನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ Z+ ಸೆಕ್ಯೂರಿಟಿ. ಇವರಿಂದ ಈ ದೇಶಕ್ಕೆ ಏನು ಲಾಭ ಅಂತ ನನಗೆ ಇನ್ನೂ ತನಕ ಗೊತ್ತಿಲ್ಲ. ಇವರು ಇಡೀ ಜೀವನ ಪಾಕಿಸ್ತಾನಕ್ಕೆ ನಿಯತ್ತಾಗಿದ್ದಂಥ ಜನ, ಭಾರತದ ಬಗ್ಗೆ ಕೊಂಚವೂ ಕೂಡ ಯಾವುದೇ ಕಳಕಳಿಯನ್ನು ಇಟ್ಕೊಂಡವರಲ್ಲ, ಮತ್ತು ನಾವು ಭಾರತೀಯರು ಅಂತ ತಮ್ಮನ್ನು ತಾವು ಪರಿಗಣಿಸೋದಿಲ್ಲ. ಇವರು ಈ ದೇಶದಲ್ಲಿ ಕಾಶ್ಮೀರ ಚೆನ್ನಾಗಿರ್ಬೇಕಂದ್ರೆ ಪಾಕಿಸ್ತಾನದ ಜೊತೆ ನಾವು ಚೆನ್ನಾಗಿರಬೇಕು ಅಂತ ವಾದ ಮಂಡನೆ ಮಾಡೋ ಮನುಷ್ಯರವರು. ಅತ್ಯಂತ ಹತ್ತಿರದಲ್ಲಿ ನಿಂತು ಆತ ಈ ಒಬ್ಬ ವ್ಯಕ್ತಿ ಶಂಕಿತ, ಈತನಿಗೆ ಗುಂಡು ಹೊಡಿತಾರೆ, ಗುಂಡು ಹೊಡೆದದ್ದು ಈತನಿಗೆ ತಾಕೋದಿಲ್ಲ. ಯಾವುದೋ ಪಟಾಕಿ ಸೌಂಡ್ ಆಯ್ತು ಅಂತ ತಿರುಗಿ ನೋಡಿದ್ರಂತೆ. ನೋಡಿದಾಗ ಫಾರೂಕ್ ಅಬ್ದುಲ್ಲಾಗೆ ಪಕ್ಕದಲ್ಲಿ ಈ ವ್ಯಕ್ತಿ ಕಾಣಿಸಿದ್ದಂತೆ. ಆತ ಹೇಳ್ತಾನೆ, 20 ವರ್ಷದಿಂದ ನಾನು ಇವ್ರನ್ನ ಹೊಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಾಧ್ಯ ಆಗಲಿಲ್ಲ, ಈ ಸಲ ತಪ್ಪಿತು ಅಂತ ಆತನ್ನು ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ನನಗೆ ಸುದ್ದಿ ಭಾಳ ವಿಶೇಷ ಅಂತ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಮೊದಲೇದಾಗಿ ಫಾರೂಕ್ ಅಬ್ದುಲ್ಲಾನ ಹೊಡಿಲಿಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಯಾಕೆಂದರೆ ಆತ ಆ ಮುಸಲ್ಮಾನರ ಜೊತೆ, ಮತಾಂಧರ ಜೊತೆ, ಪಾಕಿಸ್ತಾನಿ ನಿಲುವಿರುವಂಥವ್ರ ಜೊತೆ, ಪಾಕಿಸ್ತಾನಿ ಪರವಾಗಿ ಹೋರಾಟ ಮಾಡೋರ ಜೊತೆ ಭಾಳ ಚೆನ್ನಾಗಿರೋ ಮನುಷ್ಯ. 1990 ಜನವರಿ 19ಕ್ಕೆ ಕಾಶ್ಮೀರಿ ಹಿಂದೂಗಳ ಮೇಲೆ ನಡೆದಂಥ ಅತಿ ದೊಡ್ಡದಾದಂಥ ನರಮೇಧ ಇದೆಯಲ್ಲ, ಅದ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರಲ್ಲಿ ಈತನೂ ಒಬ್ಬ. ಈತನೇ ಷಡ್ಯಂತ್ರ ಮಾಡಿದ್ದು. ಹೀಗಾಗಿ ಆತನ ಹೊಡೆಯೋ ಪ್ರಶ್ನೆ. ವಿಷಯ ಏನಪ್ಪ ಅಂದರೆ, ವಿಷಯ ಅದಲ್ಲ, ವಿಷಯ ಏನು? ಮಾರನೇ ದಿವಸ ಈತ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಯಾವ ವಿಷಯಕ್ಕೆ? ಜಮ್ಮು ಕಾಶ್ಮೀರ್ ಕ್ರಿಕೆಟ್ ಅಸೋಸಿಯೇಷನ್ನ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಪ್ರಕರಣ. ಈತ ಕೋರ್ಟ್ಗೆ ಹಾಜರಾಗಿಲ್ಲ. ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಆಗಿದೆ. ಕೋರ್ಟ್ಗೆ ಹಾಜರಾಗಕ್ಕೆ ಈತನಿಗೆ ಇಷ್ಟ ಇಲ್ಲ. ಅದಕ್ಕೆ ಇವರು ವಕೀಲರು ಹೋಗಿ ಹೇಳ್ತಾರೆ,
ನಿನ್ನೆ ತಾನೇ ಇವ್ರ ಮೇಲೆ ದಾಳಿ ನಡೀತು, ಇವರು ಹೊರಗಡೆ ಬಂದರೆ ಇವ್ರನ್ನ ಹೊಡೆದಾಕ್ತಾರೆ, ಅದಕ್ಕೋಸ್ಕರ ಇವ್ರಿಗೆ ವಿನಾಯಿತಿ ಕೊಡಿ, ನಾನ್ ಬೇಲಬಲ್ ವಾರಂಟನ್ನು ರದ್ದು ಮಾಡಿ ಬೇಲು ಕೊಡಬೇಕು ಅವರಿಗೆ, ಅವ್ರು ಕೋರ್ಟಿಗೆ ಹಾಜರಾಗುವುದಕ್ಕೆ ವಿನಾಯಿತಿಯನ್ನು ಕೊಡಿ. ಅಂದರೆ ಸ್ವತಃ ಒಂದು ಮೋಡಸ್ ಆಪರೆಂಡಿಯನ್ನು ಸೃಷ್ಟಿ ಮಾಡಿ ತಾನೇ ಒಬ್ಬ ವ್ಯಕ್ತಿಯನ್ನು ಹೊಡೆಸುವಂಥ ಒಂದು ತಯಾರಿಯನ್ನು ಮಾಡಿಕೊಂಡು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡ್ತಾ ಬನ್ನಿ, ನೀವು ನಡೆದಂಥ ಕ್ರೊನಾಲಜಿಯನ್ನು ಸ್ಟಡಿ ಮಾಡಿ. ಇಷ್ಟು ದಿವಸ ಬಿಟ್ಟು ನಿನ್ನೆನೇ ಯಾಕೆ ಹಂಗಾಗತ್ತೆ, ಆಲೋಚನೆ ಮಾಡಬೇಕಲ್ವಾ? ಆ ರೀತಿಯಾದ ಆಲೋಚನೆ ಮನುಷ್ಯ. ಇವತ್ತು ಕಾಂಗ್ರೆಸ್ಸಿಗೆ ತೀರ ಹತ್ತಿರವಾದಂಥ ವ್ಯಕ್ತಿ ಈತ ರಾಹುಲ್ ಗಾಂಧಿ. ಇವ್ರ ಜೊತೆ ಇವರ ತಾತ ಜವಾಹರ್ಲಾಲ್ ನೆಹರು ಕೂಡ ಅದನ್ನೇ ಮಾಡಿದ್ದೆ. ಶೇಖ್ ಅಬ್ದುಲ್ಲಾ ಜೊತೆ ಸೇರಿಕೊಂಡು ಆರ್ಟಿಕಲ್ 370 ಹಾಕಿ ಕಾಶ್ಮೀರವನ್ನು ಪ್ರತ್ಯೇಕ ಮಾಡಿ ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಿ ಕುಲಗೆಡಿಸಿ ಕೊನೆಗೆ ಅಮಿತ್ ಶಾ ಬಂದು 2015 ಆಗಸ್ಟ್ 5, 2019ಕ್ಕೆ ಶಾಪದಿಂದ ಮುಕ್ತಗೊಳಿಸಬೇಕಾಯಿತು. ಕಾಶ್ಮೀರದ ಶ್ರೀನಗರದಲ್ಲಿ, ಲಾಲ್ ಚೌಕ್ನಲ್ಲಿ, ಬೇರೆ ಬೇರೆ ಭಾಗದಲ್ಲಿ, ಅನಂತ್ನಾಗ್, ಬಾರಾಮುಲ್ಲಾ, ಬೇರೆ ಬೇರೆ ಕಡೆ ಈಗಲೂ ಕೂಡ ಇರಾನ್ನ ಧರ್ಮಾಂಧ ನಾಯಕನ ಹತ್ಯೆಯ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದೆ. ಮಜಾ ನೋಡಿ, ದುಬೈನಲ್ಲಿ 15% ಶಿಯಾ ಮುಸಲ್ಮಾನರಿದ್ದಾರೆ, ಅಬುದಾಬಿಯಲ್ಲಿ 15% ಇದ್ದಾರೆ, ಸೌದಿ ಅರೇಬಿಯಾದಲ್ಲಿ 15% ಇದ್ದಾರೆ, ಆಯಿತಾ, ಕುವೈತ್ನಲ್ಲಿ 35% ಇದ್ದಾರೆ, ಬಹ್ರೇನ್ನಲ್ಲಿ 65% ಈ ಶಿಯಾ ಮುಸಲ್ಮಾನರಿದ್ದಾರೆ. ಯಾವ ರಾಷ್ಟ್ರಗಳಲ್ಲಿಯೂ ಕೂಡ ಪ್ರತಿಭಟನೆ ನಡೀತಾ ಇಲ್ಲ. ಅಯಾತುಲ್ಲಾ ಖೊಮೇನಿಯ ಸಾವಿದೆಯಲ್ಲ, ಆ ಸಾವನ್ನು ವಿರೋಧಿಸಿ ಈ ಯಾವ ದೇಶದಲ್ಲಿಯೂ ಪ್ರತಿಭಟನೆ ನಡೀತಾ ಇಲ್ಲ. ಭಾರತ ದೇಶದಲ್ಲಿ ಇಡೀ ದೇಶಾದ್ಯಂತ ಒಟ್ಟು ಲೆಕ್ಕ ಹಾಕಿದ್ರೆ 13% ಶಿಯಾಗಳಿರೋದು ಭಾರತ ದೇಶದಲ್ಲಿ. ಉಳಿದವರೆಲ್ಲ ಸುನ್ನಿಗಳಿದ್ದಾರೆ, ತಬ್ಲಿಗಿಗಳು, ಸುನ್ನಿಗಳು, ಬೇರೆ ಬೇರೆಯವರಿದ್ದಾರೆ. ಆದರೆ ಭಾರತ ದೇಶದ ತುಂಬ ಇವರ ಈ ರೀತಿ ಅವಿವೇಕ, ಇವರ ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ದುಬೈ ಫಾರಿನ್ ಮಿನಿಸ್ಟರ್ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು ಅಂದರೆ, ಎಲ್ಲಿ ಸೆಕ್ಯುಲರ್ ರಾಷ್ಟ್ರ ಇರುತ್ತೋ, ಎಲ್ಲಿ ಡೆಮಾಕ್ರಸಿ ಇರುತ್ತೋ ಅಲ್ಲಿ ಮುಸಲ್ಮಾನರು ಪ್ರತಿಭಟನೆ ಮಾಡ್ತಾರೆ. ಎಲ್ಲಿ ಆ ಸುಲ್ತಾನ ಇರ್ತಾನೋ, ಎಲ್ಲಿ ಶೇಖ್ ದೇಶವನ್ನು ನಡೆಸ್ತಾನೋ, ಎಲ್ಲಿ ಅರಬ್ ದೊರೆ ದೇಶವನ್ನು ನಡೆಸ್ತಾನೋ ಅಲ್ಲಿ ತುಟಿ ಪಿಟಕ್ ಅನ್ನಲಾರದೆ ಜೀವನವನ್ನು ಮಾಡ್ತಾರೆ. ಇದೇ ದುಬೈನಲ್ಲಿರುವಂಥ ಶಿಯಾ ಮುಸಲ್ಮಾನರು ಭಾರತ ದೇಶಕ್ಕೆ ಹೋದ ತಕ್ಷಣ ಕೇರಳದಲ್ಲಿ ಬೇಕಾದ್ರೆ ಪ್ರತಿಭಟನೆ ಮಾಡ್ತಾರೆ, ದುಬೈನಲ್ಲಿದ್ದಾಗ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ನೋಡಿ, ದುಬೈನ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನು ತಾನು ಅಧಿಕಾರವನ್ನು ವಹಿಸಿಕೊಂಡು ಮಾಡಿದ ತಕ್ಷಣ ಮೊದಲೇ ಕೆಲಸ ಏನಂದರೆ, ಜಾಗತಿಕ ಮಟ್ಟದಲ್ಲಿ ನಾವು ಪ್ರತಿಸ್ಪರ್ಧೆ ಮಾಡಬೇಕು, ಹಳೆ 6ನೇ ಶತಮಾನದ ಕತೆ ಹೇಳ್ಕೊಂಡು ಕೂತ್ರೆ ಈಗ ನಡೆಯೋದಿಲ್ಲ ಅಂತ ಹೇಳಿ ಮಹಿಳೆಯರಿಗೆ ಕಾರುಗಳ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಪರಿಸ್ಥಿತಿ ತಂದ. ಅಂದರೆ ಕೊಡಬಹುದು ಅಂತ ಮಾಡಿದ. ಅವರಿಗೆ ಎಲ್ಲ ರೀತಿಯ ಸಮಾನತೆಗೆ ಏನೇನು ಬೇಕೋ ಆ ಎಲ್ಲ ಸವಲತ್ತುಗಳನ್ನ ಕೊಡಲಿಕ್ಕೆ ಶುರು ಮಾಡಿದ. ಸಿನಿಮಾ ಥಿಯೇಟ್ರ್ಗಳನ್ನ ಪ್ರಾರಂಭ ಮಾಡಿಸಿದ. ವೈನ್ ಶಾಪ್ ಶುರುವಾಯಿತು ಸೌದಿ ಅರೇಬಿಯಾದ. ಯಾವ ಸೌದಿ ಅರೇಬಿಯಾದಲ್ಲಿ ಕಾಬಾ ಇದೆಯೋ, ಯಾವ ಸೌದಿ ಅರೇಬಿಯಾದಲ್ಲಿ ಮಕ್ಕಾ ಮದೀನಾ ಇದೆಯೋ ಅಲ್ಲಿ ಪಬ್ಗಳನ್ನು ಪ್ರಾರಂಭ ಮಾಡಿದ. ಒಬ್ಬನೇ ಒಬ್ಬ ತುಟಿ ಪಿಟಕ್ಕನ್ನಲಿಲ್ಲ. ಸೌದಿ ಅರೇಬಿಯಾದಲ್ಲಿ ಶುರು ಮಾಡಿದ ತಕ್ಷಣ ಕಾಶ್ಮೀರದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇದು ನಮ್ಮ ದೇಶದ, ಪಾಕಿಸ್ತಾನದ, ಬಾಂಗ್ಲಾದೇಶದ ಮುಸಲ್ಮಾನರ ಮತಾಂಧತೆ. ಈ ಮತಾಂಧತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕಿರುವಂಥ ರಾಹುಲ್ ಗಾಂಧಿ ಥರದ ರಾಜಕಾರಣಿಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ವಿಷಯ ಎಲ್ಲೆಲ್ಲೋ ಹೋಯಿತು ಅಂತ ಬೇಸರ ಮಾಡ್ಕೋಬೇಡಿ. ಬೇರೆ ಬೇರೆ ವಿಷಯಗಳನ್ನು ಸೇರಿಸಿ ಹೇಳಬೇಕಾದ ಅನಿವಾರ್ಯತೆ ಇರೋದರಿಂದಾಗಿ ಈ ಸಂಚಿಕೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನ ಮಾಡಲಾಯಿತು. ಮುಂದಿನ ಸಂಚಿಕೆಯಲ್ಲಿ ಯುದ್ಧದ ಕುರಿತು ಒಂದಷ್ಟು ಮಾಹಿತಿಗಳಿದ್ದಾವೆ, ಭಾಳ ಮುಖ್ಯವಾದಂಥ ಮಾಹಿತಿಗಳು. ಆ ಸಂಚಿಕೆಯಲ್ಲಿ ಹೇಳ್ತೇನೆ. ನಮಸ್ಕಾರ.